ಆಫೀಸರ್ ಆಗಿರುವಂತಹ ರಾಘವೇಂದ್ರ ಎಂ ನಾಯಕ್, ಹಾಗೆ ಅಸಿಸ್ಟೆಂಟ್ ಸ್ಟೇಟ್ ಆರ್ಗನೈಸಿಂಗ್ ಕಮಿಷನರ್ ಆಗಿರುವಂತಹ ಸುಮನ್ ಶೇಖರ್, ಹಾಗೆ ನಮ್ಮ ಸೆಕ್ರೆಟರಿ ಆದಂತಹ ಪ್ರತಾಪ್ ಚಂದ್ರ ಶೆಟ್ಟರು, ಹಾಗೆ ಟ್ರೆಷರರ್ ಆದಂತಹ ಭರತ್ ಸರ್, ಹಾಗೆ ನಮ್ಮ ಸುಜ್ಞಾನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ರಂಜನ್ ಬಿ ಶೆಟ್ಟಿ ಇವರು ಆಗಮಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಜೋರಾಗಿ ಚಪ್ಪಾಳೆಯನ್ನ ಕೊಡುವುದರ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾರೆ. ರಾಜ್ಯದ ಮುಖ್ಯ ಆಯುಕ್ತಕರಾದ PGR ಸಿಂಧ್ಯರವರು ತಮಗೆಲ್ಲ ಗೊತ್ತಿರ್ಬೋದು, ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಮುತ್ಸದ್ದಿ ರಾಜಕಾರಣಿಯಾಗಿದ್ದುಕೊಂಡು ಇವತ್ತು ಸ್ವಲ್ಪ ರಾಜಕಾರಣದಿಂದ ಹೊರಗೆ ಬಂದು ಕಳೆದ 10 ವರ್ಷಗಳಿಂದಲೂ ಈ ಒಂದು ಭಾರತ್ ಸ್ಕೌಟ್ಸ್ ಗೈಡ್ಸಿನ ರಾಜ್ಯದ ಜವಾಬ್ದಾರಿಯನ್ನು ವಹಿಸಿಕೊಂಡು ದಿನಂಪ್ರತಿ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳನ್ನು ಸಂಚರಿಸುತ್ತಾ ಇವತ್ತೇನೋ ಕಲಬುರಗಿಗೆ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದಾರೆ. ಅವರು ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಭೇಟಿ ನೀಡಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಅವರು ಕಾರಣೀಕರ್ತರಾಗಿದ್ದಾರೆ. ನೀವು ಎಲ್ಲರೂ ಕೂಡ ಚಿಕ್ಕ ಮಕ್ಕಳು ಯಾರೋ ಮೊಬೈಲ್ ಯೂಸ್ ಮಾಡೋದಿಲ್ಲ ಅಂದ್ಕೊಂಡಿದ್ದೀನಿ ನಾನು, ಆದರೆ ಕೆಲವರು ಯೂಸ್ ಮಾಡ್ತಾರೆ ಅಲ್ವಾ? ಎಲ್ಲರೂ ಯೂಸ್ ಮಾಡ್ತೀರಿ, ಎಷ್ಟು ಹೇಳಿದ್ರು ಕೇಳಲ್ಲ ಮನೆಯಲ್ಲಿ. ಸೊ ಈ ಮೊಬೈಲ್ ಯೂಸ್ ಮಾಡಿದಾಗ ನೀವು ಗೇಮ್ ಮಾಡೋದು, ಯಾವುದೇ ವಿಡಿಯೋ ನೋಡೋದಕ್ಕಿಂತ ನೀವೆಲ್ಲ ಈಗ ಈ ಎನ್ವೈರ್ಮೆಂಟಲ್ಲಿ ಇದ್ರಿ, ಮುಖ್ಯವಾಗಿ ಸ್ಕೌಟ್ಸ್ ಮಕ್ಕಳು ಇಲ್ಲಿ ಬರ್ತೀರಿ. ಇಲ್ಲಿ ಎಷ್ಟು ಮರಗಳಿದೆ ಅಥವಾ ಯಾವ ಜಾತಿ ಮರಗಳಿದೆ ಅಂತ ಯಾರು ನೋಡಿದ್ದೀರಾ? ಯಾವ್ಯಾವ ಜಾತಿ ಮರಗಳಂತ ಹೆಸರಾರು ಗೊತ್ತಿದೆಯಾ ಯಾರಿಗಾರು ಸ್ವಲ್ಪ ಜನರಿಗೆ? ಇಲ್ಲ. ಇಲ್ಲಿ ಇಲ್ಲ ನೋಡಿ, ಒಂದು ಬಟರ್ಫ್ಲೈ ಏನೋ ಹೋಗ್ತಾ ಇದೆ, ಅಲ್ಲೇನೋ ಒಂದು ಇನ್ಸೆಕ್ಟ್ ಹೋಗುತ್ತೆ, ಅಲ್ಲಿ ಒಂದು ಸಣ್ಣ ಬೇರೆ ಏನೋ ಒಂದು ಜೀವಿಗಳು ಹೋಗ್ತಾ ಇರುತ್ತೆ. ಅದನ್ನೆಲ್ಲ ಏನು ಅದ್ರ ಹೆಸರೇನು ತಿಳ್ಕೊಳ್ಬೇಕು ಪ್ರಯತ್ನ ಮಾಡಿದ್ದೀರಾ? ಅದನ್ನೆಲ್ಲ ಮಾಡಬೇಕು. ಇಲ್ಲಿ ನೀವು ಎಕ್ಸರ್ಸೈಸ್ ಮಾಡಿ, ನೆಕ್ಸ್ಟ್ ಬಂದಾಗ ಈ ಏರಿಯಾದಲ್ಲಿ ಎಷ್ಟೊಂದು ಮರಗಳಿದೆ ಅಂತ ಒಂದು ಐಡೆಂಟಿಫೈಡ್ ಮಾಡಿ ಲಿಸ್ಟ್ ಮಾಡಿ, ಆ ಮರದ ಹೆಸರು ಬರೀರಿ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಮ್ಮ ಅರಣ್ಯ ಇಲಾಖೆ ಯಾರ ಸಿಬ್ಬಂದಿಗಳು ಬಂದು ಹೇಳ್ತಾರೆ ನಿಮಗೆ ಇದು ಯಾವ ಜಾತಿ ಮರ, ಇದು ಯಾವ ಜಾತಿ ಮರ ಅಂತ ಹೇಳ್ಕೊಂಡು. ಸೊ ಅದನ್ನು ಮಾಡಿ, ಅದೇ ಮಾಡಿ. ಮತ್ತು ಪಕ್ಷಿಗಳು, ಇಲ್ಲಿ ಯಾವ ವಿವಿಧ ಜಾತಿ ಪಕ್ಷಿಗಳು ಬಂದು ಮರದ ಮೇಲೆ ಕೂತ್ಕೊಳ್ಳುತ್ತೆ. ಸೊ ಆ ಪಕ್ಷಿಗಳನ್ನೆಲ್ಲ ಐಡೆಂಟಿಫೈ ಮಾಡಬೇಕು. ನಿಮಗೆ ನಾನು ಹೇಳಿದ್ನಲ್ಲ, ಮೊಬೈಲ್ ಯೂಸ್ ಮಾಡ್ತಿರಲ್ಲ, ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಅಂಥವನ್ನು ಮಾಡಿ. ಯಾವುದೋ ಅಂತ ಆಯ್ತಪ್ಪ, ಒಂದು ಬರ್ಡ್ ನೀವು ನೋಡಿರ್ತೀರಿ, ಸೊ ಅದನ್ನು ಗೂಗಲಲ್ಲಿ ಹೋಗಿ ಲೋಕಲ್ ಬರ್ಡ್ಸ್ ಇನ್ ಅರೌಂಡ್ ಕುಂದಾಪುರ ಅಂತ ಹೊಡೆದ್ರೆ, ಅಥವಾ ಇಲ್ಲಿನ ಲೋಕಲ್ ಏರಿಯಾ ಅಲ್ಲಿ ಒಂದು ಹೊಡೆದ್ರೆ ಒಂದಿಷ್ಟು ಬರ್ಡ್ಗಳ ಹೆಸರು ಬರುತ್ತೆ, ಅದು ಫೋಟೋನೂ ಬರುತ್ತೆ. ಅಂದರೆ ನಿಮ್ಗೆ ಸಿಂಪಲ್ ಆಗಿ ನೀವು ಮಾಡ್ಕೊಳ್ಳಿಕ್ಕೆ ಹೇಳ್ತಾ ಇರೋದು. ಅದನ್ನು ಬೇರೆ ನಿಮಗೆ ಎಕ್ಸ್ಪರ್ಟ್ ಆಗಬೇಕಂದ್ರೆ ನಾವು ಇಲಾಖೆಯಿಂದ ಸಪೋರ್ಟ್ ಮಾಡ್ಬೋದು. ಬೇರೆ ಭಾಳಷ್ಟು ಜನ ಕನ್ಸರ್ವೇಷನ್ಸ್ ಇದ್ದಾರೆ, ಅವರೆಲ್ಲ ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನೀವು ನಿಮ್ಮ ಒಂದು ಇನ್ಸ್ಟಿಟ್ಯೂಷನಿಂದ ಯಾರು ರಿಕ್ವೆಸ್ಟ್ ಕೊಟ್ಟರೆ. ಬಟ್ ನೀವಾಗೆ ಮಾಡುವಂಥದ್ದು ಇಲ್ಲಿ ಕೂತ್ಕೊಳ್ಳೋ ಮರದ ಮೇಲೆ ಕೂತ್ಕೊಳ್ಳೋ ಬರ್ಡ್ಸ್ಗಳು ಯಾವುದಿದೆ ಅದ್ರ ಹೆಸರುಗಳನ್ನು ತಿಳ್ಕೊಳ್ಳೋದು, ಇಲ್ಲಿ ಬಟರ್ಫ್ಲೈಗಳು ಓಡಾಡುತ್ತೆ ಅದ್ರ ಹೆಸರುಗಳನ್ನು ತಿಳ್ಕೊಳ್ಳೋದು, ಮರಗಳ ಯಾವುದೇ ಹೆಸರುಗಳನ್ನು ತಿಳ್ಕೊಳ್ಳೋದು, ಇದೆಲ್ಲ ತಿಳ್ಕೊಂಡು ಏನಾಗುತ್ತೆ, ನಿಮಗೆ ಒಂದು ಪ್ರಕೃತಿಯ ಬಗ್ಗೆ ನಿಮಗೆ ಪ್ರೀತಿ ಬೆಳೀತದೆ. ನಿಮ್ಮ ಒಂದು ಜೀವನ ಶೈಲಿಯಲ್ಲಿ ಒಂದು ಪರಿಸರದ ಒಂದು ಅಂಶ ಸೇರುತ್ತೆ. ಹೀಗೆ ಮತ್ತೆ ಹಲವಾರು ಇದನ್ನು ಮಾಡಬಹುದು. ಅದೇ ರೀತಿ ನೀವು ಯೂಟ್ಯೂಬ್ಗಳಲ್ಲಿ ನೋಡಬೇಕಾದ್ರೆ ಜಸ್ಟ್ ಎನ್ವೈರ್ಮೆಂಟ್ ಕನ್ಸರ್ವೇಷನ್ ಮೆಜರ್ಸ್ಗಳಾಯಿತು, ವಾಟರ್ ಅಂದರೆ ವಿದ್ಯುತ್ ಅಥವಾ ನೀರಿನ ಒಂದು ಸಂರಕ್ಷಣೆ ಮಾಡೋ ಬಗ್ಗೆ ಇಂಥ ವಿಡಿಯೋ, ಇಂಥ ಎಡಿಟೋರಿಯಲ್ ಎಲ್ಲ ಇರುತ್ತೆ. ಅದನ್ನೆಲ್ಲ ನೋಡೋದ್ರಿಂದ ಸ್ವಲ್ಪ ನಿಮಗೆ ಈ ವಿಷಯದಲ್ಲಿ ಜಾಸ್ತಿ ಒಂದು ಕೌತುಕತೆ ಬರಲಿಕ್ಕೆ ಕಾರಣ ಆಗ್ತದೆ. ಈಗ ಸರ್ ಹೇಳಿದಾಗೆ 120 ವರ್ಷಗಳು ಕಳೆದಿದೆ ನಮ್ಮ ಸ್ಕೌಟ್ ಗೈಡ್ಸ್ ಬೆಳವಣಿಗೆ ಮಾಡಲಿಕ್ಕೆ. ಎಷ್ಟು ಮಂದಿಯಿಂದ ಮಾಡಿದ್ರು ಅಂತ ಹೇಳಿದ್ರು? ಸ್ಟಾರ್ಟ್ ಆದ ಎಷ್ಟು ಮಂದಿಯಿಂದ? ವೆರಿ ಗುಡ್, 20 ಮಂದಿಯಿಂದ. ಆ ದಿನ ಹೇಗಿತ್ತು ಅಂದರೆ ಈ ದಿನ ಹೇಗಿದೆ ಅದನ್ನು ಮರುಕಳಿಸ್ತಾ ಇದೆ. ನಾನು ಫಸ್ಟ್ ಬಂದಾಗ ನಮ್ಮ ರಮೇಶ್ ಸರ್ದ ಹೇಳಿದೆ, ನಾವು ಎಷ್ಟು ಸೇವೆ ಮಾಡಿರ್ಬೋದು ಸ್ಕೌಟಲ್ಲಿ, ಆ ಮಾಡಿದ ಇಷ್ಟು ದಿನದ ಸೇವೆಗೆ ದೇವರು ನನಗೆ ಇದೊಂದು ದಿನ ಕೊಟ್ಟಿದ್ದಾರಂತ. ಯಾಕೆ ಹೇಳಿದರೆ ಸ್ಕೌಟಿಂಗ್ ಈಸ್ ಔಟಿಂಗ್. ನಮ್ಮ ಜೀವನ ಯಾವತ್ತು 4 ಗೋಡೆಯ ಒಳಗಿರುವಂಥದ್ದಲ್ಲ, 4 ಗೋಡೆಯ ಹೊರಗೆ. ಹೊರ ಪ್ರಪಂಚದಲ್ಲಿ ನಾವು ಅಂದರೆ ಏನು, ನಾವು ಹೇಗೆ ಬಾಳಬೇಕು, ನಮ್ಮ ದಿನನಿತ್ಯ ಕರ್ತವ್ಯವನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ತೋರಿಸಿಕೊಡದೆ ಸ್ಕೌಟ್ ಆ್ಯಂಡ್ ಗೈಡ್ಸ್. ಅದನ್ನು ಇವತ್ತು ಈ ಶಾಲೆಯಲ್ಲಿ ಮಾಡಿದ್ದೀರಾ. ನಮ್ಮ ಮಹಾನ್ ವ್ಯಕ್ತಿಯಾದ ಬೇಡನ್ಪವರು ಈ ಒಂದು ಸ್ಕೌಟ್ ಆ್ಯಂಡ್ ಗೈಡ್ಸ್ ಇಂತಹ ವಾತಾವರಣದಲ್ಲೇ ಸೃಷ್ಟಿಸಿದ ದಿನ. ಆ ದಿನವನ್ನು ಇವತ್ತು ನಾವು ಇದೇ ವಾತಾವರಣದಲ್ಲಿ ಮಾಡ್ತಾ ಇದ್ದ ಹೇಳಿದರೆ ಇಡೀ ವಿಶ್ವದಲ್ಲಿ ಈ ದಿನವನ್ನು ಬಹಳ
ವಿಭ್ರಂಜನೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಬಟ್ ನಾನು ಎಣಿಸುವುದೇ ಇಡೋದಕ್ಕೆ ಹಾಗೆ ವಿಷಯವಾಗಿ ನಾನು ಸರ್ ಹತ್ರ ಹೇಳಿದೆ, ಇಡೀ ವಿಶ್ವದಲ್ಲಿ ಹುಡುಕಿದ್ರೆ ಈ ಶಾಲೆಯಲ್ಲಿ ಆದಂತಹ ಈ ಒಂದು ದಿನವನ್ನು ಯಾರು ಎಲ್ಲೂ ಮಾಡಲಿಕ್ಕಿಲ್ಲ ಅಂತ ಎಣಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಆ ಒಂದು ಡಿಸಿಪ್ಲಿನ್ ಅನ್ನುವಂತಹದ್ದನ್ನು ಅಳವಡಿಸಿಕೊಂಡ್ರೆ ಮುಂದೆ ಅವನ ಜೀವನದಲ್ಲಿ ಖಂಡಿತ ಒಂದು ಉತ್ತಮ ವ್ಯಕ್ತಿಯಾಗಿ ಬಾಳ್ಲಿಕ್ಕೆ ಸಾಧ್ಯ ಉಂಟು. ಆ ಒಂದು ಡಿಸಿಪ್ಲಿನ್ ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ನಿಮಗೆ ಹೇಳಿಕೊಡ್ತದೆ. ಅದಕ್ಕೆ ಒಂದು ಉತ್ತಮ ಉದಾಹರಣೆ ನಿಮ್ಮ ಮುಂದೆ ನಮ್ಮ ರಾಘವೇಂದ್ರ ಸರ್ ಅವರೇ ಹೇಳಿದರು. ಅವರು ಕೂಡ ಪ್ರೈಮರಿಯಲ್ಲಿರುವಾಗ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿದ್ದರು. ಅದು ಒಂದು ಮೋಟಿವೇಶನ್ ಆಗಿರ್ಬೋದು, ಅವರ ಒಂದು ಜೀವನದಲ್ಲಿ ಒಂದು ಉತ್ತಮ ಅರಣ್ಯಾಧಿಕಾರಿಯಾಗಿ ತಮ್ಮ ಮುಂದೆ ಇರಲಿಕ್ಕೆ. ಆದ್ದರಿಂದ ಏನು ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇರ್ಬೋದು, ಅದರಲ್ಲಿ ನೀವು ಭಾಗವಹಿಸಿದಿರಿ ಅಥವಾ ಮುಂದೆ ರೇಂಜರ್ಸ್ ಆ್ಯಂಡ್ ರೋವರ್ಸ್ ಇರ್ಬೋದು, ಪ್ರತಿಯೊಂದರಲ್ಲೂ ನಿಮ್ಮನ್ನು ನೀವು ಪಾಲ್ಗೊಳಿಸಿರೋದ್ರಿಂದ ಯಾವುದೇ ಒಂದು ಚಾಲೆಂಜಸ್ ಬರಲಿ ಅದನ್ನು ನೀವು ಫೇಸ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗ್ತದೆ. ಇವತ್ತು ಎಷ್ಟೋ ಒಂದು ಆಕ್ಟಿವಿಟೀಸನ್ನು ಹೇಳಿಕೊಡ್ತಾರೆ. ಸೊ ಅದು ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿಕೊಡ್ತದೆ. ಇದೊಂದು ಜೀವನದಲ್ಲಿ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಸ್ಕೌಟ್ಸ್ ಅಂಡ್ ಗೈಡ್ಸ್ಗೆ ಏನು ಮೂಲ ಉದ್ದೇಶ ಇದೆ, ಆ ಉದ್ದೇಶವನ್ನ ಜೀವನದಲ್ಲಿ ರೂಢಿಸಿಕೊಂಡು ಮುನ್ನಡೆಯುತ್ತಾ ಇರುವವರು. ಹಾಗಾಗಿ ಇವತ್ತಿನ ವಿದ್ಯಾರ್ಥಿಗಳಿಗೆ ನಾನು ಹೇಳೋದಷ್ಟೇ, ವೇದಿಕೆ ಮೇಲೆ ಕುಳಿತಿರೋರೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆ ರೋಲ್ ಮಾಡೆಲ್. ಜಯಕರ್ ಶೆಟ್ಟಿ ಸರ್ ತರನೇ ನೀವು ಸೇವಾ ಮನೋಭಾವವನ್ನ, ಶಿಸ್ತನ್ನ ಜೀವನದಲ್ಲಿ ರೂಢಿಸ್ಕೊಳ್ಬೇಕು. ಅಥವಾ ನಮ್ಮ ರಾಘವೇಂದ್ರ ನಾಯಕ್ ಸರ್ ತರ ಒಬ್ಬ ಗೌರ್ಮೆಂಟ್ ಆಫೀಸರ್ ಆಗಬೇಕು. ಒಂದು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಿಯಾಗಿ ನೀವು ಸೇವೆ ಮಾಡಬೇಕು. ಸುಮನ ಮೇಡಮ್ ತರ ಸ್ಕೌಟ್ಸ್ ಅಂಡ್ ಗೈಡ್ಸಿಗೋಸ್ಕರ ತಮ್ಮ ಜೀವನವನ್ನ ಮುಡಿಪಾಗಿಡಬೇಕು ಅನ್ನೋ ಕಾರಣಕ್ಕೆ ಇದಿಷ್ಟು ಅತಿಥಿಗಳು ವೇದಿಕೆ ಮೇಲಿದ್ದಾರೆ. ತಾವು ತಮ್ಮ ಜೀವನದಲ್ಲಿ ಇದೆಲ್ಲವುದನ್ನು ಕೂಡ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಶಿಸ್ತು, ಸಂಯಮ, ಸೇವಾ ಮನೋಭಾವವನ್ನ, ಆತ್ಮವಿಶ್ವಾಸವನ್ನ ಮೈಗೂಡಿಸಿಕೊಂಡು ಅತಿ ಎತ್ತರಕ್ಕೆ ಜೀವನದಲ್ಲಿ ಏರ್ಬೇಕು ಅನ್ನೋ ಕಾರಣಕ್ಕೆ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಕೆಲವೊಂದು ಆಕ್ಟಿವಿಟಿ ಮಾಡ್ತಾ ಇದ್ದೇವೆ. ಈಗ ನೋಡಿದ್ರೆ ಗೊತ್ತಾಗುತ್ತೆ, ಅಡ್ವೆಂಚರಸ್ ಆಕ್ಟಿವಿಟಿ. ಕಾರಣ ಎಷ್ಟೇ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳು ಹೇಳ್ತೀರಿ. ಈಗ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಹಾಸ್ಟೆಲಲ್ಲಿದ್ದ ವಿದ್ಯಾರ್ಥಿಗಳು, ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಬಂದ ವಿದ್ಯಾರ್ಥಿಗಳಿದ್ದೀರಿ. ನೀವು ನೋಡ್ಕೊಳ್ಳಿ. ಯಾಕೆ ಅಂದರೆ ಇದು ಇಂಥ ಆಕ್ಟಿವಿಟಿ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ನೀವು ನಾಳೆ ಮಿಲಿಟ್ರಿಗೆ ಹೋಗೋದಾದ್ರೆ ಈಗ NDA ಎಕ್ಸಾಮ್ ಬರೆದು ಫಸ್ಟ್ ಎಕ್ಸಾಮ್ ಬರೀತೀರಿ, ಮತ್ತೆ SSB ಅಂತ ಇರ್ತದೆ. SSB ಸಿಲೆಕ್ಷನ್ ಅಲ್ಲಿ ಇಂಥ ಆಕ್ಟಿವಿಟಿಗಳ ಟ್ರೈನಿಂಗ್ ಇರ್ತದೆ. ಅಲ್ಲಿ ಇದರಲ್ಲಿ ಪಾಸ್ ಆದ್ರೆ ನಿಮಗೆ ಜಾಬ್ ಅಥವಾ NDA ಹೋಗಿ ಮಿಲಿಟ್ರಿಗೆ ಹೋಗಿ ಸೇರ್ಲಿಕ್ಕಾಗತ್ತೆ, ಅಥವಾ NDA ಕಾಲೇಜಿಗೆ ಎಜುಕೇಶನ್ ಮಾಡ್ಲಿಕ್ಕೂ ಸೇರ್ಲಿಕ್ಕಾಗತ್ತೆ. SSB ಅನ್ನೋ ಟ್ರೈನಿಂಗ್ ಇದೆ, 1 ವಾರ ಟ್ರೈನಿಂಗ್ ಇದೆ. ಅಂತ ಆಕ್ಟಿವಿಟಿಯಲ್ಲಿ ಇದರಲ್ಲಿ ಅಡ್ವೆಂಚರಸ್ ಆಕ್ಟಿವಿಟಿ ಅಂತ ಇರ್ತದೆ. ಈ ಸ್ಕೌಟ್ಸ್ ಗೈಡ್ಸ್ ಅಲ್ಲಿ NCC ಅಲ್ಲಿ ಇರ್ತದೆ. ಇದು ನಾನು PUC ಆಗೋ ಡಿಗ್ರಿ ಆಗುವಾಗ ಎಲ್ಲಿ ಮಾಡಿದ್ರು ಇಂಥದ್ದೆಲ್ಲ ಆಕ್ಟಿವಿಟಿಗೆ ನಾನು ಕ್ಯಾಂಪಿಗೆ ಹೋಗಿಲ್ಲ. ಬಟ್ ಇಲ್ಲಿ ನಮ್ಮ ಕಾಲೇಜಲ್ಲಿ ಒಂದು 2-3 ಸಲ ಮಾಡಿದ್ದೇವೆ. ನಾನು ತುಂಬಾ ಖುಷಿ ಆಗುತ್ತೆ. ಇವತ್ತಿನ ವಿದ್ಯಾರ್ಥಿಗಳೇ ನಾವು ಇದನ್ನೆಲ್ಲ ಮಾಡಿ ತೋರಿಸ್ತಾ ಇದ್ದೇವೆ. ಇದನ್ನ ಒಂದು ಪ್ರಾತ್ಯಕ್ಷಿಕ ತೋರಿಸೋದ್ರಿಂದ ಮುಂದೆ ನಾಳೆ ಎಜುಕೇಶನ್ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇದೆಲ್ಲ ಆಕ್ಟಿವಿಟಿಯನ್ನು ನೋಡ್ಕೊಳ್ಳಿ. ನೀವು ನಿಮಗೆ ನಾಳೆ PUC ಆಗುವಾಗ NDA ಎಕ್ಸಾಮ್ ಕ್ವಾಲಿಫೈ ಆದರೆ SSB ಹೋಗುವಾಗ ಇಂಥದ್ದೆಲ್ಲ ನೋಡಿದ್ವು, ಇದೆಲ್ಲ ಮಾಡ್ಲಿಕ್ಕೆ ಆಗುತ್ತೆ, ಇದೆಲ್ಲ ನಾವು ಮೊದಲೇ ನೋಡಿದ್ದೇವೆ ಅನ್ನೋ ಸಣ್ಣ ಒಂದು ಎಜುಕೇಶನ್ ಕೊಡ್ತಾ ಇದ್ದೇವೆ.